ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು ಮಧ್ವಾಚಾರ್ಯರು ವೇದಗಳ ಅರ್ಥವನ್ನು ನಿರೂಪಿಸುವಾಗ ಬಹಳ ಗ್ರಂಥಗಳನ್ನು ಕೋಟ್ ಮಾಡ್ತಾರೆ. ವೈಭವ ಅಂತಾರೆ, ಅರ್ಧನಾರಾಯಣ ತಂತ್ರ ಅಂತಾರೆ, ಪೈಂಗಿ ಶ್ರುತಿ ಅಂತಾರೆ, ಸ್ಕಾಂದ ಅಂತಾರೆ, ಚತುರ್ವೇದ ಶಿಖಾ ಅಂತಾರೆ. ಆದರೆ ತುರಶ್ರುತಿ ಅಂತಾರೆ. ಆ ವೇದಗಳೆಲ್ಲ ಇವತ್ತು ಸಿಗೋಲ್ಲ. ಮಧ್ವಾಚಾರ್ಯರು ಹೇಳಿದ ಅರ್ಥ ನಾವು ಹೇಗೆ ಒಪ್ಪಿಕೊಳ್ಳೋದು? ಇದು ಎಲ್ಲರನ್ನ ಕಾಡುವ ಪ್ರಶ್ನೆ. ಮಧ್ವಾಚಾರ್ಯರ ಕಾಲದಲ್ಲಿ ಈ ತರಹದ ಒಂದು ಪರಿಸ್ಥಿತಿ ಇರಲಿಲ್ಲ. ಅವರನ್ನು ಯಾರೂ ಕೂಡ ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ಮಧ್ವಾಚಾರ್ಯರ ಲೈಬ್ರರಿಯನ್ನು ಶಂಕರ ಪಂಡಿತರು, ಅವರ ಹತ್ರ ಎಲ್ಲ ಗ್ರಂಥಗಳು ಇತ್ತು. ಏನಾದರೂ ಇದ್ದಿದ್ರೆ ಅದನ್ನು ನೋಡ್ಕೊಳ್ಬಹುದಿತ್ತು. ಮಧ್ವಾಚಾರ್ಯರ ಇಮಿಡಿಯೇಟ್ ಬಂದವರು ವೇದಾಂತ ದೇಶಿಕರು, ಆಮೇಲೆ ವಿದ್ಯಾರಣ್ಯರು. ಅವರು ಯಾರೂ ಕೂಡ ಮಧ್ವ ಸಿದ್ಧಾಂತದ ಮೇಲೆ ಈ ಆಕ್ಷೇಪ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಗ್ರಂಥ ಉಪಸ್ಥಿತಿ ಇತ್ತು. ಆದ್ದರಿಂದ ನಮಗೆ ಮೊದಲ ಉಲ್ಲೇಖ ಸಿಗೋದು ಅಪ್ಪಯ್ಯ ದೀಕ್ಷಿತರ ಕಾಲದಲ್ಲಿ. ಅಪ್ಪಯ್ಯ ದೀಕ್ಷಿತರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳು. ಅಪ್ಪಯ್ಯ ದೀಕ್ಷಿತರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳು. ಅವರ ಕಾಲದಲ್ಲಿ ಮಧ್ವಾಚಾರ್ಯರ ಮೇಲೆ ಈ ಆಕ್ಷೇಪ ಬಂತು. ಆವಾಗ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕೊಟ್ಟಿದ್ದಾರೆ. ಅದು ಹೀಗಿದೆ. ಇನ್ನೂ ಒಂದು ಸೂಕ್ಷ್ಮವನ್ನು ನಾವು ಗಮನಿಸಬೇಕು. ಮಧ್ವಾಚಾರ್ಯರು ಯಾವುದಾದ್ರೂ ಒಂದು ಸಂಗತಿಯನ್ನು ಕೋಟ್ ಮಾಡುವಾಗ ಪ್ರಸಿದ್ಧವಾದ ಒಂದು ಶ್ರುತಿಯನ್ನು ಕೋಟ್ ಮಾಡ್ತಾರೆ, ಅಪ್ರಸಿದ್ಧವಾದ ಇನ್ನೊಂದು ಶ್ರುತಿಯನ್ನು ಕೋಟ್ ಮಾಡ್ತಾರೆ. ಇದು ಬಹಳ ಮುಖ್ಯವಾದದ್ದು. ಮಧ್ವರು ಕೋಟ್ ಮಾಡುವಾಗ ಒಂದೇ ತರಹ ಕೋಟ್ ಮಾಡೋಲ್ಲ, ಎರಡನ್ನೂ ಕೋಟ್ ಮಾಡ್ತಾರೆ. ಹೀಗಾಗಿ ನೀವು ತೆರೆದ ಮನಸ್ಸಿನಿಂದ ನೋಡಿದ್ರೆ ಮಧ್ವಾಚಾರ್ಯರನ್ನ ಆಕ್ಷೇಪ ಮಾಡುವುದು ಕಷ್ಟ. ಓದದೆ ಎಷ್ಟು ಬೇಕಾದ್ರೆ ಆಕ್ಷೇಪ ಮಾಡ್ಬೋದು. ಏಕೆಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥವನ್ನು
ಓದದೆ ಗಣನೆಗೆ ತೆಗೆದುಕೊಳ್ಳದೆ ಹೀಗೆ ಆಕ್ಷೇಪ ಮಾಡಬಹುದು. ಏನಂತ? ತಾತ್ಪರ್ಯ ನಿರ್ಣಯದಲ್ಲಿ ಏನ್ರಿ ಇದೆ? ಆವೇಶ, ಅಂಶ ಎರಡು ಬಿಟ್ಟರೆ ಬೇರೆ ಏನಿದೆ ಅಂತ ಕೇಳ್ತಾರೆ. ಏನಿಲ್ಲ ಅದರಲ್ಲಿ. ಹೀಗಾಗಿ ಬಹಳ ಆಕ್ಷೇಪಗಳನ್ನು ಸುಲಭವಾಗಿ ಮಾಡಬಹುದು. ಮಧ್ವಾಚಾರ್ಯರೇ ಅನುವ್ಯಾಖ್ಯಾನದಲ್ಲಿ ಹೇಳುತ್ತಾರೆ, ನೇತಿ ವಕ್ತುರ್ ಮಹತ್ವಂ ಹಿ ನ ಕಥಂಚನ ವಿದ್ಯತೆ ಅಂತ. ಎಲ್ಲವನ್ನ ಅಲ್ಲಗೆಳೆಯುವವನಿಗೆ ದೊಡ್ಡ ವೈದುಷ್ಯವೇ ಬೇಡ, ಅಜ್ಞಾನ ಹೊಂದಿದ್ರೆ ಸಾಕು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರ ಗ್ರಂಥವನ್ನು ಅಜ್ಞಾನದಿಂದ ಆಕ್ಷೇಪ ಮಾಡಬೇಕೇ ವಿನಃ ಜ್ಞಾನಪೂರ್ವಕವಾಗಿ ಆಕ್ಷೇಪ ಮಾಡಲಿಕ್ಕಾಗೋಲ್ಲ. ಇದು ಇರುವ ಪರಿಸ್ಥಿತಿ. ಆ ಡೆಪ್ತಿಗಿಳಿದ್ರೆ ಬೇರೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ಲ. ನೀವು ಒಪ್ಪದೇ ಇರಬಹುದು, ಒಪ್ಪದೇ ಇರಲಿಕ್ಕೆ ನೀವು ಸ್ವತಂತ್ರರು. ಅಥವಾ ಯಾವುದೋ ಒಂದು ಗ್ರಂಥದ ಚುಂಗನ್ನು ಹಿಡಿದು ಆ ಗ್ರಂಥವನ್ನು ನಾವು ಹೇಳಬಹುದು. ಆದರೆ ತಿಳ್ಕೊಂಡಾಗ ಅದಾಗಲ್ಲ. ಹಾಗೆ ನೋಡಿ, ಒಂದು ರಾಘವೇಂದ್ರ ಸ್ವಾಮಿಗಳ ನೋಟಕ್ಕೆ ನಾವು ಬಂದ್ವಿ. ರಾಘವೇಂದ್ರ ಸ್ವಾಮಿ ಏನು ಉತ್ತರ ಕೊಟ್ಟರು? ಅರ್ವಾಚೀನಾನಾಂ ಅಪ್ರಸಿದ್ಧತ್ವೇಪಿ ಅನೇಕ ಶಾಖಾಭಿಜ್ಞ ಭಾಷ್ಯಕಾರಾದ್ಯುಕ್ತ ವಾಕ್ಯೆ ಶ್ರುತಿತ್ವ ಅಸಂದೇಹಾತ್. ನಾವು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ? ಎಷ್ಟೋ ಗ್ರಂಥಗಳು ನಮಗೆ ಪ್ರಾಚೀನವಾದದ್ದು ಸಿಕ್ಕಿಯೇ ಇಲ್ಲ. ಸಿಕ್ಕಿದ್ದೆಲ್ಲ ಹಾಳಾಗೋಗಿರುತ್ತೆ. ನಮಗೆ ಮಹಾಭಾರತ ಶುದ್ಧ ಪಾಠ ಇವತ್ತು ನಾವು ಹಬ್ಬಬ್ಬ ಅಂದರೆ 80% ನಾವು ರಿಕವರ್ ಮಾಡಬಹುದು. ಬೇಡ 70% ಮಾಡಬಹುದು. ನಮಗಿರುವ ಪ್ರಜ್ಞೆ ಮತ್ತು ಮಧ್ವಾಚಾರ್ಯರು ಕೊಟ್ಟ ಟೂಲ್ ಇವುಗಳನ್ನು ಬಳಸಿಕೊಂಡ್ರೆ 70% ಶುದ್ಧ ಪಾಠವನ್ನು ನಾವು ಎತ್ತಿ ತೋರಿಸಬಹುದು, ರೀಡಿಸ್ಕವರ್ ಮಾಡಬಹುದು. ಆದರೆ 100% ನಮ್ಮ ಕೈನಲ್ಲಾಗಲ್ಲ. ಭಾಗವತವನ್ನು ಸುಮಾರು 90% ಸರಿ ಮಾಡಬಹುದು ಭಾಗವತ ತಾತ್ಪರ್ಯದಿಂದ, ಆದರೆ ಪೂರ್ತಿ ಆಗೋದಿಲ್ಲ. ಇದು ನಮ್ಮ ಮಿತಿ. ನಾವು ನಮ್ಮ ಸಮೀಪದಲ್ಲಿರುವ ಗ್ರಂಥಗಳನ್ನೇ ಕಳ್ಕೊಂಡಿದ್ದೀವಿ. ನಿಮಗೊಂದು ಸಣ್ಣ ಸಂಗತಿ ಹೇಳ್ತೇನೆ. ಸತ್ಯಸಂಧರು ಒಂದು ಗ್ರಂಥವನ್ನು ಕೋಟ್ ಮಾಡ್ತಾರೆ ಭಾಗವತದಲ್ಲಿ, ಸಂಗ್ರಾಮ ವಿಜಯ ಅಂತ, ಯುದ್ಧದ ಬಗ್ಗೆ. ನಮಗಿವತ್ತು ಸಿಗೋಲ್ಲ ಅದು. ಅದನ್ನೇ ಕಳ್ಕೊಂಡಿದ್ದೀವಿ. ಇದು ನಮ್ಮ ಪರಿಸ್ಥಿತಿ. ಒಳ್ಳೊಳ್ಳೆ ಗ್ರಂಥಗಳನ್ನು ಕಳ್ಕೊಂಡಿದ್ದೀವಿ ನಮ್ಮ ಅಜ್ಞಾನದಿಂದ. ಇದು ನಮ್ಮ ಪರಿಸ್ಥಿತಿ. ಇನ್ನು ಮಧ್ವಾಚಾರ್ಯರು ಕೋಟ್ ಮಾಡಿದ ವಾಕ್ಯ ಹಾಗೆ ಇರಬೇಕು ಅಂತ ನಾವು ಹೆಂಗೆ ಬಯಸೋದು? ಮಧ್ವರು ಯಾವ ಗ್ರಂಥವನ್ನು ಕೋಟ್ ಮಾಡ್ತಾ ಇದ್ರು ಆ ಗ್ರಂಥ ಎಲ್ಲಿಯೂ ಉಪಲಬ್ಧಿ ಇಲ್ಲ. ಅದು ಯಾಕೆ ಹಾಗೆ ಪೂರ್ತಿ ಹಾಳಾಗಿ ಹೋಯಿತೋ ದೇವರಿಗೆ ಗೊತ್ತು. ಇದಲ್ಲದೆ ಮಧ್ವಾಚಾರ್ಯರು ಏನು ಸಂಗತಿಯನ್ನು ಹೇಳಿದ್ದಾರೆ ಅದರಲ್ಲಿ ಎರಡೆರಡು ಪ್ರಮಾಣಗಳನ್ನು ಅವರು ಕೊಟ್ಟಿದ್ದಾರೆ. ಒಂದು ಪ್ರಸಿದ್ಧ, ಇನ್ನೊಂದು ಅಪ್ರಸಿದ್ಧ. ಅದರಲ್ಲಿ ಸಿಕ್ಕಿ ಸಿಗದೇ ಇರುವಂತಹ ಅನೇಕ ಸಾಧ್ಯತೆಗಳಿವೆ. ರಾಘವೇಂದ್ರ ಸ್ವಾಮಿ ಏನು ಉತ್ತರ ಕೊಟ್ಟರು ಇದಕ್ಕೆ? ಅವರು ಹೇಳ್ತಾರೆ, ಶಾಬರ ಭಾಷ್ಯಾದೌ ಔದುಂಬರಾದ್ಯಧಿಕರಣೇಶು ಊರ್ಜ ಪಶೂನ್ ಆಪ್ನೋತಿ ಊರ್ಜೋವರುದ್ಧ್ಯ ಅಂತ ಒಂದು ವೇದವಾಕ್ಯ ಇದೆ.
ಶಬರಸ್ವಾಮಿ ಕೋಟ್ ಮಾಡಿದ್ದಾನೆ. ಶಬರಸ್ವಾಮಿ ಮಧ್ವಾಚಾರ್ಯರಿಗಿಂತ ಎಷ್ಟು ಹಳಬ ಗೊತ್ತೇನು? ಏನಿಲ್ಲ ಅಂದರೂ ಒಂದು 300-400 ವರ್ಷ ಹಳಬ. ಅವನು ಕೋಟ್ ಮಾಡಿದ್ದು ಇವತ್ತು ಸಿಗಲ್ಲ. ಆದರೆ ಎಲ್ಲ ಮೀಮಾಂಸಕರು ನಮ್ಮ ಭಾಷ್ಯಕಾರರು ಕೋಟ್ ಮಾಡಿದ್ದಾರೆ ಅಂತ ಒಪ್ಪಲ್ವಾ? ಪರಭಾಷ್ಯೇಚ ನೋಡಿ, ಶಂಕರ ಭಾಷ್ಯದಲ್ಲಿ ಅತಏವ ಚೋಪಮಾ ಸೂರ್ಯಕಾದಿವತ್ ಅಂತ ಒಂದು ಸೂತ್ರ ಇದೆ. ಅಲ್ಲಿ ಕೋಟ್ ಮಾಡಿದ ಯಥಾಹೇಯಂ ಜ್ಯೋತಿರಾತ್ಮ ವಿವಸ್ವಾನ್ ಅನ್ನುವ ವೇದ, ಶಂಕರ ಭಾಷ್ಯದಲ್ಲಿ ಕೋಟ್ ಮಾಡಿದ ವೇದ ಇವತ್ತು ಸಿಗೋಲ್ಲ. ಶ್ರೀಭಾಷ್ಯದಲ್ಲಿ ಜ್ಯೋತಿಶ್ಚರಣಾಭಿಧಾನಾತ್ ಅಂತ ಒಂದು ಸೂತ್ರ, ಇಂದ್ರಶ್ಚತೀಪತಿರ್ಬಲೇನ ಪೀಡಿತ ದುಶ್ಚವನೋ ವೃಷಾ ಸಮುತ್ಸಸಾಸಹ ಹಿ ಅಂತ ಒಂದು ವೇದ ಮಂತ್ರ ಉಂಟು. ಹಾಗಂತ ಶ್ರೀಭಾಷ್ಯ ರಾಮಾನುಜಾಚಾರ್ಯರು ಕೋಟ್ ಮಾಡ್ತಾರೆ. ಇಲ್ಲ, ಇದಕ್ಕೆ ನೀವೇನು ಹೇಳ್ತೀರಾ? ಇಲ್ಲ, ನಮ್ಮ ಆಚಾರ್ಯರು ಕೋಟ್ ಮಾಡುವಾಗ ಇತ್ತು, ಈಗಿಲ್ಲ ಅಂತೀರ. ಅದೇ ಉತ್ತರ ನಮ್ಮದು ಕೂಡ. ನಿಮಗೆ ಒಂದು ಸಂಗತಿ ಹೇಳಬೇಕು. ಸತ್ಯಧ್ಯಾನ ತೀರ್ಥರ ಸಭಾಸಾರ ಸಂಗ್ರಹ ಅಂತ ಒಂದು ಗ್ರಂಥ ಇದೆ. ಗೀತೆಯ ಮೇಲೆ ಸ್ಪೆಷಲಿ ಬರೆದಿರುವಂತಹ ಗ್ರಂಥ. ಬರೆದಿರೋದು ಅಂದರೆ ಬರೆದಿರೋದಲ್ಲ, ಸತ್ಯಧ್ಯಾನರು ಬೇರೆ ಬೇರೆ ಸಭೆಯಲ್ಲಿ ಕುಳಿತು ನಿಮಗೆ ಏನು ಪ್ರಶ್ನೆ ಬಂದಿದೆಯೋ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು, ಗೀತೆಯನ್ನು ಆಶ್ರಯಿಸಿ ಅಂತಾರೆ. ವಿದ್ಯಾಮಾನ್ಯರದ್ದು ಹಾಗೊಂದಿತ್ತು. ನಿಮಗೇನೇ ಪ್ರಶ್ನೆ ಬರಲಿ, ನಾನು ಇವತ್ತು ಗಾಯತ್ರಿಯ ಮೂಲಕ ಉತ್ತರ ಕೊಡ್ತೇನೆ ಅಂತ. ನೀವೇನೇ ಪ್ರಶ್ನೆ ಕೇಳಿ, ಗಾಯತ್ರಿ ಮಂತ್ರದ ಮಾತಿನ ಮೂಲಕ ಉತ್ತರ ಕೊಡ್ತೇನೆ, ಗಾಯತ್ರಿ ಮಂತ್ರದ ಪದದ ಮೂಲಕ ಉತ್ತರ ಕೊಡ್ತೇನೆ. ಅಂದರೆ ಆ ಗ್ರಂಥದ ಮೇಲೆ ಅಮಿತ ವಿಶ್ವಾಸ ಮತ್ತು ವ್ಯವಸಾಯ, ಆ ರೀತಿಯಾದ ಓದು. ಹಾಗೆ ಸತ್ಯಧ್ಯಾನರು ಆಗ ತಾನೇ ಈ ಡಿಗ್ರಿ ಎಲ್ಲ ಕಾಲಿಟ್ಟಿತ್ತು, BSc BCom BA ಅವೆಲ್ಲ ಅವಾಗ ಕಾಲಿಟ್ಟಿತ್ತು. ಅದನ್ನು ನೀವೇನೇ ಪ್ರಶ್ನೆ ಕೇಳಿ ಅದನ್ನು ಓದ್ಕೊಂಬಂದು ನಾನು ಉತ್ತರ ಕೊಡ್ತೇನೆ ಅಂದರು. ಆಗ ಅವ್ರ ಜೊತೆಗೆ ಕೂಡ್ತಾ ಇದ್ದದ್ದು ಕೋಆರ್ಡಿನೇಟರ್ ಆಗಿ ಸಂಕೇತಿ ಸುಬ್ರಾಯರು. ಆ ಸಂಕೇತಿ ಸುಬ್ರಾಯರು ಒಬ್ಬ ವ್ಯಕ್ತಿಯನ್ನು ಕೋಟ್ ಮಾಡ್ತಾರೆ, ಉರ್ಕು ಹಾರ್ಟ್ ಅಂತ. ಇವತ್ತು ನೀವು ಅವನನ್ನು ಗೂಗಲಿಸಿದರೂ ಅವನ ಬಗ್ಗೆ ಸಿಗಲ್ಲ. ಅವನು ಸಿಕ್ಕಬಹುದು, ಬೇಕಾದ್ರೆ ಮಾಡಿ ನೋಡಿ, ಉರ್ಕು ಹಾರ್ಟ್ ಸಿಗಬಹುದು, ಆದರೆ ಅವನು ಬರೆದ ಗ್ರಂಥಗಳು ಸಿಗೋಲ್ಲ. ಅವರು ಪುಂಖಾನುಪುಂಖವಾಗಿ ಅದೇ ಗ್ರಂಥವನ್ನು ಕೋಟ್ ಮಾಡ್ತಾರೆ. ಸತ್ಯಧ್ಯಾನರು ಹೋಗಿ ಒಂದು 120 ವರ್ಷ ಆಗಿರಬಹುದೇನೋ, ಬೇಡ 150 ವರ್ಷ ಅಂತಲೇ ಇಟ್ಕೊಳ್ಳಿ. ಇಷ್ಟು ಕಡಿಮೆ ಅವಧಿಯಲ್ಲಿ ಅವರ ಕಾಲದಲ್ಲಿದ್ದ ಒಂದು ಗ್ರಂಥವೇ ನಮ್ಮ ಹತ್ರ ಇಲ್ಲ. ಇನ್ನು ಮಧ್ವಾಚಾರ್ಯರ ಕಾಲದ ಗ್ರಂಥ ಎಲ್ಲಿಂದ ಸಿಗಬೇಕು ನಮಗೆ? ಕಷ್ಟ ಇದೆ. ಅದಕ್ಕೆ ಅವರು ಹೇಳ್ತಾರೆ ನೋಡಿ, ಇದಕ್ಕೇನು ಹೇಳ್ತೀರ ನೀವು? ಹೀಗಾಗಿ ಮಧ್ವರು ಹೇಳಿದ್ದನ್ನು ಒಪ್ಪಿಕೊಳ್ಳಿ, ಈ ರೀತಿ ಸಮಾಧಾನ ನೀಡುತ್ತಾರೆ. ಆದರೆ ಒಂದು ಸಂಗತಿ ಹೇಳಬೇಕು ನಿಮಗೆ, ಅಪ್ಪಯ್ಯ ದೀಕ್ಷಿತರು ಯಾಕೆ ಗೊತ್ತಾ ಆಕ್ಷೇಪ ಮಾಡಿದ್ದು ಮಧ್ವರನ್ನ? ಒಂದು ವೇದವಾಣಿ ಬರುತ್ತೆ, ವಿಟರ ಜೊತೆ ಸೇರಬಾರದು, ಪ್ಲೇ ಬಾಯ್ಸ್ ಅವರ ಜೊತೆ ಸೇರಬಾರದು, ಪಂಚಮಹಾಪಾತಕದವರ ಜೊತೆ ಸೇರಬಾರದು, ಜಗತ್ತನ್ನೆಲ್ಲ ಸುಳ್ಳು ಅಂತ ಹೇಳುವವರ ಜೊತೆ ಸೇರಬಾರದು ಅಂತ ಒಂದು ಮಾತು ಬರುತ್ತೆ. ಅದು ಎಲ್ಲಿ ಬರುತ್ತೆ ಅಂದರೆ ಮೈತ್ರಾಯಣಿ ಉಪನಿಷದಿ ಅಂತ ಮಧ್ವಾಚಾರ್ಯ ಕೋಟ್ ಮಾಡಿದ್ದಾರೆ. ನಂದಲ್ಲ ಮಾತು, ಮೈತ್ರಾಯಣಿ ಶ್ರುತಿ ಹೇಳುತ್ತೆ. ಆ ಥರದ್ದೊಂದು ಇಲ್ವೇ ಇಲ್ಲ ಅಂತ ಹೇಳಿ ಅಪ್ಪಯ್ಯ ದೀಕ್ಷಿತರು ಆಕ್ರಮಿಸಿದ್ದು. ಅದನ್ನು ರಾಘವೇಂದ್ರ ಸ್ವಾಮಿ ಈ ರೀತಿ ರಿಟ್ಯಾಲಿಯೇಟ್ ಮಾಡ್ತಾರೆ.
ಆದರೆ ದೇವರ ದಯೆಯಿಂದ ಇವತ್ತು ಆ ಮೈತ್ರಾಯಣೀಯ ಸಂಹಿತೆ ಸಿಕ್ಕಿದೆ. ಅದನ್ನು ಎಡಿಟ್ ಮಾಡಿದ್ದು ದಾಮೋದರ ಸಾತವಳೇಕರ್. ಅವರದರಲ್ಲಿ ಮೈತ್ರಾಯಣೀಯ ಆರಣ್ಯಕದಲ್ಲಿ ಪೂರ್ತಿಯಾಗಿ ಈ ಮಧ್ವಾಚಾರ್ಯರು ಕೋಟ್ ಮಾಡಿದ ಮಾತು ಸಿಗತ್ತೆ. ನೋಡಿ, ರಾಘವೇಂದ್ರ ಸ್ವಾಮಿ ಕಾಲಕ್ಕೆ ಸಿಕ್ಕಿರಲಿಲ್ಲ, ಈಗ ಸಿಗತ್ತೆ. ಎಷ್ಟೋ ಗ್ರಂಥಗಳು ನಮ್ಮ ಹಿಂದಿನವರಿಗೆ ಸಿಗದೇ ಇರೋದು ಈಗ ಸಿಗತ್ತೆ. ದೇವರ ಸಂಕಲ್ಪ ಒಂದು ಬೇಕು ಅಷ್ಟೇ. ಕೆಲವರೆಲ್ಲ ಏನು ಅನ್ಕೊಳ್ತಾರೆ, ನಮ್ಮ ಹಿಂದಿನವ್ರಿಗೆ ಸಿಗದೇ ಇರೋದು ನಮಗೆ ಸಿಗೋದೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಶುದ್ಧ ಅಸಂಗತ. ನಮಗೆ ಸಿಗದೇ ಇರೋದು ನಮ್ಮ ಮುಂದಿನವರಿಗೆ ಸಿಗಬಾರದು ಅಂತ ಯಾವ ರೂಲ್ಸೂ ಇಲ್ಲ. ದೇವರ ಸಂಕಲ್ಪ ಒಂದು ಬೇಕೇ ವಿನಃ ಇನ್ನೊಂದಿಲ್ಲ. ನಿಮಗೆ ಒಂದು ಸಂಗತಿ ಹೇಳಬೇಕು. ನಾನು ಕ್ಷೇಮೇಂದ್ರ ಈ ಇಂಟರ್ನೆಟ್ಟಿನಲ್ಲಿ ಪ್ರವೃತ್ತಿ ಜಾಸ್ತಿ ಆಯಿತು. ಏನೇ ಸಿಕ್ಕಿದ್ರೂ ನಮಗೆ ಯಾವ್ಯಾವುದು ಇಷ್ಟವೋ ಅಭಿರುಚಿಯೋ ಅದ್ರ ಮೇಲೇ ಹೋಗೋದಲ್ವೇ. ಇಂಟರ್ನೆಟ್ ಸಿಕ್ಕಾಗ ಆಶ್ಚರ್ಯ ಆಯಿತು. ಜಿಯೋ ಬಂತು. ಜಿಯೋ ಬಂದ ಮೇಲೆ ಯಾವುದ್ಯಾವುದೋ ಪುಸ್ತಕಗಳನ್ನು ಹುಡುಕೋದು ಶುರು ಆಯಿತು. ಆಗ ಯಾವುದೋ ಕಾಲದಲ್ಲಿ ಕ್ಷೇಮೇಂದ್ರನ ಕೃತಿಗಳು ನಾನು ನೋಡ್ತಾ ಬಂದೆ. ನಮ್ಮ ಗುರುಗಳ ಕಾಲದಲ್ಲಿ ಕ್ಷೇಮೇಂದ್ರನನ್ನು ಓದೇ ಇರಲಿಲ್ಲ. ಯಾಕೆ ಹೇಳಿ? ಉಪಲಬ್ಧಿ ಇರಲಿಲ್ಲ. ನಮ್ಮ ಗುರುಗಳಿಗೆ ಸಿಕ್ಕಿಲ್ಲ, ಆದ್ದರಿಂದಾಗಿ ಕ್ಷೇಮೇಂದ್ರನನ್ನು ನಾನು ಓದಲ್ಲ ಅಂದರೆ ಏನರ್ಥ? ಅಥವಾ ಈಗಿರೋದು ಕ್ಷೇಮೇಂದ್ರನ ಕೃತಿಯೇ ಅಲ್ಲ ಅಂದರೆ ಏನರ್ಥ? ನಮಗೆ ಸಿಗದೇ ಇರೋದು ಯಾರಿಗೂ ಸಿಗಬಾರದು ಅಂತ ಇಲ್ಲ. ನಾವು ಸತ್ತ ಮೇಲೆ ವಿಷ್ಣು ತೀರ್ಥ ವಿಜಯ ಯಾರಿಗೋ ಸಿಗಬಹುದು, ಯಾರಿಗೂ ಗೊತ್ತು. ನಾವು ಸತ್ತ ಮೇಲೆ ನರಹರಿ ತೀರ್ಥರ ವ್ಯಾಖ್ಯಾನ ಯಾರಿಗೋ ಸಿಗಬಹುದು. ಗೀತಾ ಭಾಷ್ಯಕ್ಕೆ ಬರೆದದ್ದು, ವಿಷ್ಣು ತತ್ವ ನಿರ್ಣಯಕ್ಕೆ ಬರೆದದ್ದು ಯಾರಿಗೋ ಸಿಗಬಹುದು, ಯಾರಿಗೂ ಗೊತ್ತು. ಸಿಗಲೇಬಾರದಿತ್ತು ಅವ್ರಿಗೆ ಅಂದರೆ ಏನು ಹೇಳೋದು? ನಮಗೆ ಈಗಿರುವ ಸಂಗತಿಯ ಮೇಲೆ ಏನೋ ಒಂದು ಕನ್ಕ್ಲೂಷನ್ ಕೊಟ್ಟಿರ್ತೀವಿ, ಅದು ಡಿಸ್ಪ್ರೂವ್ ಆಗೇ ಆಗತ್ತೆ. ಇದೆಲ್ಲ ಗಮನಿಸ್ಕೊಳ್ಳೇಬೇಕು. ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ. ಇದು ವಾಸ್ತವ ಅಷ್ಟೇ. ಈ ವಾಸ್ತವವನ್ನು ಹೀಗಲ್ಲದೆ ಇನ್ನೊಂದು ರೀತಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಮ್ಮ ಹಿಂದಿನವರ ಹೆಸರು ಮಣ್ಣು ಪಾಲಾಗುತ್ತೆ. ಯಾರು ಹೇಳಿದ? ಅವ್ರಿಗೇನು ಸಿಕ್ಕಿದೆಯೋ ಅದ್ರ ಬಗ್ಗೆ ಅವ್ರು ಮಾಡಿದ್ದಾರೆ ಕೆಲಸ. ನಮ್ಮಪ್ಪನ ಕಾಲದಲ್ಲಿ ಅಥವಾ ನಮ್ಮ ತಾತನ ಕಾಲದಲ್ಲಿ ATM ಅಂತ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ನಮ್ಮಪ್ಪನಿಗೆ ATM ತೋರಿಸಿದಾಗ ಆಶ್ಚರ್ಯದಿಂದ ಕಣ್ಣರಳಿಸಿದ್ರು. ಅಷ್ಟೇ. ಅದು ನಮ್ಮ ಹಿರಿಯರು ಅಜ್ಞಾನಿಗಳಾಗಿರಲಿಲ್ಲ, ಅವ್ರಿಗೆ ಮೊದಲೇ ಗೊತ್ತಿತ್ತು ಅಂತ ಸಾಧನೆ ಮಾಡೋದಾ? ಅವ್ರ ಕಾಲದಲ್ಲಿ ಇರಲಿಲ್ಲ, ಯಾಕಂದರೆ ದೇವರ ಸಂಕಲ್ಪ ಆಗಿರಲಿಲ್ಲ ಅಷ್ಟೇ. ನಮ್ಮ ಕಾಲದಲ್ಲಿ ಅದೂ ಇಲ್ಲ. ನಮ್ಮ ಮಕ್ಕಳಿಗೆ ಅದು ತಿರುಗಿಸೋದಿತ್ತಲ್ಲ, ಆ ಫೋನ್ ಮುಂದೆ ಸುಟ್ಟು ಗಾಬರಿ ಆಗೋಗುತ್ತೆ, ಏನಿದು ಅಂತ. ಹೆಂಗೆ ಉಪಯೋಗಿಸ್ಬೇಕು ಗೊತ್ತಿರಲ್ಲ. ನಾವು ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀವಿ. ಟರ್ರ ಅಂತ ತಿರುಗಿಸಿ ಅದು ತಿರುಗೋ ತನಕ ಮತ್ತೆ ಕಾಯೋದು ನೋಡ್ಕೊಂಡು ಬಂದಿದ್ದೀವಿ. ಅದರಿಂದಾಗಿ ಈ ಕಾಲದಲ್ಲಿ ಈ ವಸ್ತು ಬೇಕು ಅನ್ನೋ ದೇವರ ಸಂಕಲ್ಪವೇ ವಿನಃ ಬೇರೆ ಅಲ್ಲ. ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಅದು ಸಿಕ್ಕಿರಲಿಲ್ಲ, ಈಗ ಸಿಕ್ಕಿತ್ತು. ಇಷ್ಟರೊಟ್ಟಿಗೆ ನಾವು ವಾಪಸ್ ಬರೋಣ. ರಾಘವೇಂದ್ರ ಸ್ವಾಮಿಗಳನ್ನು ಒಬ್ಬ ಪ್ರಶ್ನೆ ಕೇಳ್ತಾನೆ, ಅದು ಶಿಷ್ಯನ ಪ್ರಶ್ನೆ, ಅದು ಗೊತ್ತಾಗತ್ತೆ. ನೀವೇನು ಹೇಳಿದ್ರಿ? ಯೋ ದೇವಾನಾಂ ನಾಮಧ ಏಕ ಏವ ಅಂತ ಹೇಳ್ತೀರ. ಎಲ್ಲ ದೇವತೆಗಳ ನಾಮವನ್ನು
ಅಲ್ಲ, ವಿಶ್ವಕರ್ಮನಿಗೆ ಹೇಳ್ತಾ ಇರೋದು. ವಿಶ್ವಕರ್ಮ ಯಾರು? ದೇವತೆಗಳ ಬಡಗಿ, ತ್ವಷ್ಟ ಅಂತ ಅವನನ್ನು ಕರೀತಾರೆ. ಆ ದೇವತೆಗಳ ಬಡಗಿಯಾದ ವಿಶ್ವಕರ್ಮನನ್ನ ಕುರಿತಾದ ಸೂಕ್ತದಲ್ಲಿ ಯೋ ದೇವಾನಾಂ ನಾಮಧಾ ಏಕಏವ ಅಂತ ಬರುತ್ತೆ. ದೇವತೆಗಳ ಹೆಸರುಗಳನ್ನು ಹೊತ್ತವ. ಹಾಗಾದರೆ ಸರ್ವಶಬ್ದ ಪ್ರತಿಪಾದ್ಯ ಯಾರು? ವಿಶ್ವಕರ್ಮ. ನಾರಾಯಣ ಅಂತ ಹೇಳಿದಾರ ಅಲ್ಲಿ? ಅದೆಂಗೆ ಹೇಳ್ತೀರ? ನೀವು ಯಾವುದನ್ನ ಗಟ್ಟಿಯಾಗಿ ಆಶ್ರಯಿಸಿದ್ದೀರೋ ಅದು ನಿಮ್ಮ ಪರವಾಗಿಲ್ವೇ ಇಲ್ಲ. ಯೋ ದೇವಾನಾಂ ನಾಮಧಾ ಏಕಏವ ಅಂತನ್ನುವ ವೇದ ಮಂತ್ರ ಬರೋದು ವಿಶ್ವಕರ್ಮ ಸೂಕ್ತದಲ್ಲಿ. ಆ ವಿಶ್ವಕರ್ಮ ಸೂಕ್ತ ನಾರಾಯಣನನ್ನ ಹೇಳಲ್ಲ. ಸರ್ವಶಬ್ದ ವಾಚ್ಯತ್ವ ನಾರಾಯಣ ಆಗಲ್ಲ, ವಿಶ್ವಕರ್ಮ ಆಗ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು, ಅದಕ್ಕೆ ಹೇಳಿದ್ದಪ್ಪ, ನಾಪಾತ ಪ್ರತೀತ ಏವ ಶ್ರುತ್ಯರ್ಥ. ಮೇಲುನೋಟಕ್ಕೆ ತೋರಿದ್ದಷ್ಟೇ ವೇದದ ಅರ್ಥ ಅಲ್ಲ, ಮತ್ತೆ ಅಪಿತು ಮೀಮಾಂಸಿತ, ಚೆನ್ನಾಗಿ ಯೋಚನೆ ಮಾಡಿ ವೇದ ಮಂತ್ರದ ಅರ್ಥವನ್ನು ಹೇಳಬೇಕು. ನೋಡಿ, ಅದೇ ಮಂತ್ರದಲ್ಲಿ ಹೀಗೆ ಇದೆ, ಅಜಸ್ಯ ನಾಭಾವಧ್ಯೇಕಮರ್ಪಿತಂ ಅಂತ ಇದೆ. ಅಜಸ್ಯ ಎಂದೂ ಹುಟ್ಟದ ಆ ವಿಶ್ವಕರ್ಮನ ನಾಭೌ ಹೊಕ್ಕಳಲ್ಲಿ ಅಧಿ ಏಕಮರ್ಪಿತಂ ಒಂದು ಕಮಲವಿದೆ. ವಿಶ್ವಕರ್ಮನ ಹೊಕ್ಕಳಲ್ಲಿ ತಾವರೆ ಇರೋದನ್ನು ನೀವು ನೋಡಿದ್ದೀರಾ, ಕೇಳಿದ್ದೀರಾ? ಪುರಾಣಗಳಿಗೆ ಬನ್ನಿ. ಪುರಾಣದಲ್ಲಿ ಏನಿದೆ? ಬ್ರಹ್ಮಾಂಡ ಅನ್ನೋದು ಒಂದು ತಾವರೆ ಇದ್ದ ಹಾಗೆ. 14 ಲೋಕಗಳು 14 ದಳಗಳಿದ್ದ ಹಾಗೆ. ಅವನ ಹೊಕ್ಕಳಿನಿಂದ ಬಂದ ಔಚಿತ್ಯ ಏನು ಅಂದರೆ, ದೇವರು ಸೃಷ್ಟಿ ಮಾಡಲಿಕ್ಕೆ ಲಕ್ಷ್ಮಿಯ ಅಗತ್ಯ ಇಲ್ಲ. ಹೆಣ್ಣಿನ ಅಗತ್ಯ ಇತ್ತು ಅಂದರೆ ಹೊಕ್ಕಳಿನಿಂದ ಕೆಳಗಡೆ ಇಂದ ಸೃಷ್ಟಿ. ಹೆಣ್ಣಿನ ಸೃಷ್ಟಿ, ಹೆಣ್ಣು ಇಲ್ಲದೆ ಸೃಷ್ಟಿ ಮಾಡೋದು ಅಂದರೆ ಹೊಕ್ಕಳಿನಿಂದ ಮೇಲ್ಗಡೆಯ ಸೃಷ್ಟಿ. ದೇವರಿಗೆ ಆ ಶಕ್ತಿ ಇದೆ. ದೇವರು ಏನು? ಹೆಣ್ಣು ಹೌದು, ಗಂಡು ಹೌದು. ಹೆಣ್ಣು ಅಂದ್ರೇನು, ಗಂಡು ಅಂದ್ರೇನು? ಸೂತಿ ಅವ್ಯವಧಾನೇನ ಸ್ತ್ರೀತ್ವಮಾಹುರ್ ಮನೀಷಿಣಃ ವ್ಯವಧಾನೇನ ಸೂತಿಂತು ಪುಂಸ್ತ್ವಂ ಇತಿ ವಿದೋ ವಿದುಹು. ಹೆಣ್ತನ ಎಂದರೇನು? ನೇರವಾಗಿ ಹಡೆಯುವುದು. ಗಂಡಸ್ತನ ಎಂದರೇನು? ಹೆಣ್ಣಿನ ಮೂಲಕ ಹಡೆಯುವುದು. ಉಭಯಾತ್ಮಕ ಸೂತಿತ್ವಾತ್ ಸ್ತ್ರೀಪುಂ ರೂಪಸ್ತು ಕೇಶವಃ. ದೇವರು ಎರಡೂ ತರಹ ಹೆರಬಲ್ಲ. ಹೊಕ್ಕಳಿನಿಂದ ತಾವರೆ ಮೂಡುತ್ತೆ. ಆ ತಾವರೆ ಅಂದರೆ ಇಲ್ಲಿ ಬೆಳೆಯುವ ತಾವರೆ ಅಲ್ಲ, ಬ್ರಹ್ಮಾಂಡವೆಂಬ ತಾವರೆ. ಆ ತಾವರೆಗೆ 14 ದಳಗಳಿವೆ. ಆ ರೀತಿ ಲಕ್ಷ್ಮೀದೇವಿಯಿಂದಲೂ ಸೃಷ್ಟಿ ಮಾಡ್ತಾನೆ. ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ನನ್ನ ಹೆಂಡತಿ ಮಹದ್ಬ್ರಹ್ಮ, ಅವಳಲ್ಲಿ ಬೀಜವನ್ನಿಡುತ್ತೇನೆ.
ಅವಳಿಂದ ಇಡೀ ಬ್ರಹ್ಮಾಂಡದ ಶ್ರೇಷ್ಠ ಜನರೆಲ್ಲ ಹುಟ್ಟುತ್ತಾರೆ. ಆದ್ದರಿಂದ ಅಜಸ್ಯನಾಭೌ ಅಧ್ಯೇಕಮರ್ಪಿತಂ ಅಂತ ವಿಶ್ವಕರ್ಮ ಸೂಕ್ತದಲ್ಲಿ ಬರುವ ಲಕ್ಷಣ ಯಾರಿಗನ್ವಯಿಸುತ್ತೆ? ನಾರಾಯಣನಿಗೆ. ಈ ವೇದದ ದೊಡ್ಡ ವಾಕ್ಯವನ್ನ ಸಂಕ್ಷೇಪ ಮಾಡಿ ಪುರಾಣದಲ್ಲಿ ಪದ್ಮನಾಭ ಅಂತಾರೆ. ವೇದವಾಣಿಯ ಉದ್ದುದ್ದ ವಾಕ್ಯಗಳನ್ನು ಸಂಕ್ಷೇಪ ಮಾಡಿ ಒಂದು ಪದವಾಗಿಸಿ ವೇದವ್ಯಾಸರು ನಮಗೆ ದೇವರ ಹೆಸರಾಗಿ ಕೊಟ್ಟುಬಿಟ್ಟಿದ್ದಾರೆ. ಅಂತಸ್ಸಮುದ್ರೇ ಸಲಿಲಮಾಯಿದಂ ಅಂತಾರೆ. ಅಂತಸ್ಸಲಿಲೇ ಸರ್ವಮಾಹಿತಂ ಅಂತಾರೆ. ಇದರ ಸಂಕ್ಷೇಪ ರೂಪವೇ ನಾರಾಯಣ ಅಂತ. ಅಜಸ್ಯನಾಭಾವಧ್ಯೇಕಮರ್ಪಿತಂ ಅಂತ ಇದೆ. ಈ ದೊಡ್ಡ ವಾಕ್ಯದ ಸಂಕ್ಷಿಪ್ತ ರೂಪ ಪದ್ಮನಾಭ ಅಂತ. ತ್ರೀಣಿ ಪದಾ ವಿಚಕ್ರಮೆ ವಿಷ್ಣುರ್ಗೋಪಾದಾಭ್ಯಃ ಅತೋ ಧರ್ಮಾಣಿ ಧಾರಯನ್. ಇದರ ಸಂಕ್ಷಿಪ್ತ ರೂಪ ಏನು ಗೊತ್ತೇ? ತ್ರಿವಿಕ್ರಮ. ಸಯೇಷ ವಾಮನಿರ್ಭಾಮನಿ ಅಂತಾರೆ. ಇದರ ಸಂಕ್ಷಿಪ್ತ ರೂಪ ಏನು ಗೊತ್ತೇ? ವಾಮನ ಅಂತ. ಹೀಗಾಗಿ ವೇದಗಳನ್ನು ಅರ್ಥೈಸಿಕೊಳ್ಳಬೇಕಾದ್ರೆ ಪುರಾಣ ಬೇಕು. ನೋಡಿ, ವೇದದಲ್ಲಿ ಅಜಸ್ಯನಾಭಾವಧ್ಯೇಕಮರ್ಪಿತಂ ಅಂತ ಹೇಳಿ ಇದೆ ವಿಶ್ವಕರ್ಮ ಸೂಕ್ತದಲ್ಲಿ. ಏನರ್ಥ? ದೇವರು ಪದ್ಮನಾಭ ಅಂದರೆ ಅವನ ಹೊಕ್ಕಳಿನಲ್ಲಿ ತಾವರೆ ಇದೆ. ತಾವರೆಗೆ 14 ದಳಗಳುಂಟು. ಈ ತಾವರೆಗೆ ಅಂದರೆ 14 ಲೋಕಗಳು. ಆ ಪದ್ಮನಾಭ ರೂಪವನ್ನು ನೆನೆದುಕೊಂಡಾಗ ನಾವು ಅನ್ಕೊಳ್ಬೇಕು, ಓ ದೇವರು ಹೆಣ್ಣಿಲ್ಲದೆ ಸೃಷ್ಟಿ ಮಾಡಬಲ್ಲ. ದೇವರಿಗೆ ಹೆರುವುದು ಕಷ್ಟವೇ ಅಲ್ಲ. ಗಂಡಾಗಿಯೂ ಹೆರಬಲ್ಲ, ಹೆಣ್ಣಾಗಿಯೂ ಹೆರಬಲ್ಲ, ಗಂಡಾಗಿ ಹೆಣ್ಣು ಹೆರುವಂತೆ ಮಾಡಬಲ್ಲ. ಇದು ದೇವರ ಅದ್ಭುತವಾದ ಶಕ್ತಿ ಅಂತ ಹೀಗೆಲ್ಲ ದೇವರನ್ನ ಯೋಚನೆ ಮಾಡಬಹುದು. ಆ ಲಿಂಗ ಅಂತ ಕರೀತಾರೆ ಅದನ್ನ. ಲಿಂಗ ಅಂದ್ರೆ ಲೀನಂ ಗಮಯತಿ, ಜ್ಞಾಪಕ, ರಿಮೈಂಡರ್ ಅಂತ ಹೇಳಬಹುದು ಬೇಕಂದ್ರೆ. ಈ ಪದ್ಮನಾಭ ಅನ್ನುವ ಲಿಂಗ ವಿಶ್ವಕರ್ಮ ಸೂಕ್ತದಲ್ಲಿ ಬಂದಿದೆ. ಪದ್ಮನಾಭ ಅಂತ ಯಾವುದಾದ್ರೂ ದೇವತೆಗಳಿಗೆ ಹೆಸರುಂಟ? ಸದಾಶಿವನಿಗೆ, ಬ್ರಹ್ಮನಿಗೆ, ಇಂದ್ರನಿಗೆ, ವಿಶ್ವಕರ್ಮನಿಗೆ ಇಲ್ಲ. ಮತ್ತೆ ಯೋ ದೇವಾನಾಂ ನಾಮದ ಅಜಸ್ಯನಾಭಾವಧ್ಯೇಕಮರ್ಪಿತಂ ಪದ್ಮನಾಭತ್ವ ಲಿಂಗ ಇರೋದು ನಾರಾಯಣನಲ್ಲಿ. ಅವನಿಗೆ ಅಲ್ವಾ ಹೇಳಿದ್ದು ಯೋ ದೇವಾನಾಂ ನಾಮಧ ಏಕ ಏವಾ ಅಂತ. ಹೀಗೆ ವೇದದ ಅರ್ಥವನ್ನು ತಿಳ್ಕೊಳ್ಬೇಕು, ಹುಡುಕಬೇಕು. ದೇವರು ಕೊಟ್ಟಿರುವ ತಲೆಯನ್ನು ಖರ್ಚು ಮಾಡಬೇಕು. ಹೇಗೋ ಖರ್ಚು ಮಾಡಲಿಕ್ಕೆ ಆಗಲ್ಲ. ಅದಕ್ಕೊಂದು ದಾರಿ ಇದೆ. ಆ ದಾರಿ ಯಾವುದು? ಇತಿಹಾಸ ಪುರಾಣಗಳ ಮೂಲಕ ವೇದವನ್ನು ಅರ್ಥೈಸಿಕೊಳ್ಳಬೇಕು. ಅಲ್ಲ, ವಿಶ್ವಕರ್ಮ ಅಂತ ಬೇರೆ ಇದೆ. ಹೌದು, ದೇವತೆಗಳಿಗೆ ನಾಮಕರಣ ಮಾಡ್ತಾರೆ ಯಾರಾದರೂ. ಅವರಿಗೆ ಎಷ್ಟು ಗುಣಗಳಿದೆ ಅಷ್ಟು ಹೆಸರು, ಆ ತರಹದ ಹೆಸರನ್ನು ಇಡ್ತಾರೆ. ಈಗ ವಿಶ್ವಕರ್ಮ ಅಂದರೆ ಎಲ್ಲವೂ ಯಾರ ಕರ್ಮವೋ ಅವನು. ಆ ತರಹದ ವಿಶ್ವಕರ್ಮತ್ವ ಯಾರಲ್ಲಿದೆ? ನಾರಾಯಣನಲ್ಲಿದೆಯೇ ವಿನಃ ಆ ತರಹದ ವಿಶ್ವಕರ್ಮತ್ವ ನೀವು ಹೇಳುವ ವಿಶ್ವಕರ್ಮನಿಗೆ ಇಲ್ಲ. ದೇವರು ಅವನಿಗೆ ಅವಕಾಶ ಮಾಡಿಕೊಡಬೇಕು, ಆಗ ಅವನು ಮಾಡ್ತಾನೆ.
ಉದಾಹರಣೆಗೆ ಸೇತುವೆ ಕಟ್ಟಬೇಕಾಯಿತು. ನಳ ಇದ್ದಾನೆ. ವಿಶ್ವಕರ್ಮ ಅನ್ನುವ ದೇವತೆಯೇ ನಳನಾಗಿ ಬಂದದ್ದು. ನಳ ಅನ್ನುವ ಕಪಿ ದೇವರವನಿಗೆ ಅನುಕೂಲ ಮಾಡಿಕೊಡ್ಲಿಲ್ವಾ? ಸಮುದ್ರ ರಾಜನನ್ನು ಕರೆದು ಸೇತುವೆ ಕಟ್ಟುವ ಜಾಗದಲ್ಲಿ ಆಳ ಕಡಿಮೆ ಇರಲಿ ಎಂದ. ಅಲ್ಲಿಗೆ ಹೆಚ್ಚು ನೀರು ಹರಿಯದಿರಲಿ ಅಂತಂದ. ಸಮುದ್ರ ಒಪ್ಪಿ ಆ ತರಹ ಮಾಡಿಕೊಟ್ಟ ಮೇಲೆ ಸೇತುವೆ ಕಟ್ಟುದು. ಈಗ ಹೇಳಿ, ವಿಶ್ವಕರ್ಮ ಆಗಲಿಕ್ಕೆ ಯಾರ ಅನುಗ್ರಹ ಕಾರಣ? ಇನ್ನು ಅದೇ ರೀತಿ ಪ್ರಸಂಗ, ಜರಾಸಂಧ ಮೊದಲಾದವರೆಲ್ಲ ದಾಳಿ ಮಾಡುವಾಗ ದೇವರೇನು ಮಾಡಿದ? ತನ್ನ ಜನರನ್ನ ಸೇಫೆಸ್ಟ್ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅನ್ಕೊಂಡ, ಶಿಫ್ಟ್ ಮಾಡಬೇಕು ಅಂತ. ತಾನು ಶಿಫ್ಟು ಮಾಡಬೇಕು, ಜನರಿಗೆ ಒಂದು ರಹಸ್ಯವನ್ನು ಹೇಳಬೇಕು. ಅದಕ್ಕೇನು ಮಾಡದ? ಸಮುದ್ರದ ನಡುವೆ ದ್ವಾರಕೆಯನ್ನು ಶಿಫ್ಟ್ ಮಾಡಿಸಿದ. ಸರಿಯಾಗಿ ನಡುವೆ, ಸಮುದ್ರದ ನಡುವೆ ಶಿಫ್ಟ್ ಮಾಡಿಸಿದಾಗ ವಿಶ್ವಕರ್ಮನನ್ನು ಕರೆದ. ಇಲ್ಲಿ ದೊಡ್ಡ ಪಟ್ಟಣದ ನಿರ್ಮಾಣ ಆಗಬೇಕು ಅಂದ. ಆಯ್ತು ಅಂತ ಕೈ ಮುಗಿದುಕೊಂಡು ಅವನು ಮಾಡಿದ. ಈಗ ಯಾರು? ವಿಶ್ವಕರ್ಮ. ನೋಡಿ, ಪುರಾಣ ವಿಶ್ವಕರ್ಮನಿಗೆ ವಿಶ್ವಕರ್ಮತ್ವವನ್ನು ಕೊಟ್ಟವನ ಬಗ್ಗೆ ಹೇಳಿದೆ. ಅದನ್ನಿಟ್ಕೊಂಡು ವಿಶ್ವಕರ್ಮ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಿ. ಹೀಗಾಗಿ ವೇದದ ವಿಶ್ವಕರ್ಮ ಸೂಕ್ತ ಭೌವನ ವಿಶ್ವಕರ್ಮನನ್ನ ಹೇಳುತ್ತಾ ಇಲ್ಲ. ಅವನು ಭುವನ ಅನ್ನುವ ಋಷಿಯ ಮಗ, ಹೀಗಾಗಿ ಭೌವನ ಅವನನ್ನು ಹೇಳ್ತಾ ಇಲ್ಲ. ಮತ್ತೆ ನಾರಾಯಣನನ್ನ ಹೇಳ್ತಾ ಇದೆ. ವೇದಕ್ಕೆ ಯಾವತ್ತೂ ಮುಖ್ಯವಾಗಿ ಅರ್ಥ ಮಾಡಬೇಕು. ಇತಿಹಾಸ ಪುರಾಣಗಳ ಹಿನ್ನೆಲೆಯಲ್ಲಿ ತೆಗೆದುಕೊಂಡ್ರೆ ನಾರಾಯಣನೇ ವಿಶ್ವಕರ್ಮ. ಹೀಗಾಗಿ ಋಗ್ವೇದದ ವಿಶ್ವಕರ್ಮ ಸೂಕ್ತದಲ್ಲಿ ಯೋ ದೇವಾನಾಂ ನಾಮಧಾಯೇಕ ಏವ ಅನ್ನುವ ಮಂತ್ರವನ್ನು ನೋಡಿದಾಗ ವಿಶ್ವಕರ್ಮ ಶಬ್ದಕ್ಕೆ ಯಾರು ವಾಚ್ಯ? ನಾರಾಯಣ. ಅವನಿಗೆ ಹೇಳಿದೆ ಎಲ್ಲ ನಾಮಧಾರಕ ನೀನು ಅಂತ. ಸರಿ ಹೋಯ್ತಲ್ಲ ಅಲ್ಲಿಗೆ. ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದೇನು? ತತ್ರಾಪಿ ಯೌಗಿಕೋ ಮುಖ್ಯ ಸರ್ವತ್ರಾಸ್ತಿ ಸವೈದಿಕೆ. ವೇದದ ಪದಗಳಿಗೆ ಅರ್ಥ ಮಾಡಬೇಕಾದ್ರೆ ನಿಮಗೆ ನಿರುಕ್ತಿ ಬೇಕು. ನಿರುಕ್ತಿ ಗೊತ್ತಿರದೆ ವೇದಕ್ಕೆ ಅರ್ಥ ಹೇಳಬೇಡಿ. ನಿರುಕ್ತಿ ಗೊತ್ತಿರದೆ ವೇದಕ್ಕೆ ಅರ್ಥವನ್ನ ಹೇಳಬೇಡಿ. ನಿರುಕ್ತಿ ಗೊತ್ತಿರಲೇಬೇಕು. ನಿರುಕ್ತಿ ಗೊತ್ತಿರದಿದ್ದರೆ ವೇದದ ಅರ್ಥ ಹೇಳಬಾರದು. ತತ್ರಾಪಿ ಯೌಗಿಕೋ ಮುಖ್ಯ ಸರ್ವತ್ರಾಸ್ತಿ ಸವೈದಿಕೆ ಅಂತ ಹೇಳಿ ಮಧ್ವಾಚಾರ್ಯರ ಕರ್ಮನಿರ್ಣಯದಲ್ಲಿದೆ. ನೋಡಿ, ರಾಘವೇಂದ್ರ ಸ್ವಾಮಿಗಳು ಕೂಡ ಕರ್ಮನಿರ್ಣಯ ಅಂತ ಪದ ಬಳಸ್ತಾರೆ. ಕರ್ಮನಿರ್ಣಯ ಅನ್ನುವ ಮಧ್ವಾಚಾರ್ಯರ ಗ್ರಂಥ ಅಂತ ಅವರು, ನಾವು ಕರ್ಮನಿರ್ಣಯ ಅನ್ನುವ ಗ್ರಂಥ ಅವರು ಬಳಸ್ತಾರೆ. ಅದರಿಂದಾಗಿ ಅದೇ ಫೈನಲ್ಲು ಅನ್ನೋದಾ? ಇಲ್ಲ. ರಘುವರಿಯ ತೀರ್ಥರು ಖಂಡಾರ್ಥ ನಿರ್ಣಯ ಅಂತ ಬರೆದಿದ್ದಾರೆ. ಮಧ್ವವಿಜಯದಲ್ಲಿ ಕರ್ಮಾರ್ಥ ಶ್ರುತಿ ಗಹನಾರ್ಥ ಖಂಡಭಾವಂ ಅಂತ ಇದೆ. ಅದರಿಂದಾಗಿ ಖಂಡಾರ್ಥ ನಿರ್ಣಯ ಅಂತ ಹೇಳಬೇಕು ಅಂತನ್ನೋದ. ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಯಾವ ಉಪಲಬ್ಧಿ ಇತ್ತೋ ಅದನ್ನ ಇಟ್ಕೊಂಡು ಮಾಡಿದ್ದಾರೆ. ಅಲ್ಲೇನು ಹೇಳ್ತಾರೆ? ತತ್ರಾಪಿ ಯೌಗಿಕೋ ಮುಖ್ಯ. ಯೋಗ ಅನ್ನೋದು ಪ್ರಧಾನ. ಸಹ ಯೋಗವು ಸರ್ವತ್ರ ವೈದಿಕೆ ಅಸ್ತಿ. ಎಲ್ಲ ವೈದಿಕದಲ್ಲಿ ಇದೆ. ವೇದ ಗ್ರಂಥವನ್ನು ನೀವು ಯೋಚನೆ ಮಾಡಬೇಕಾದ್ರೆ
ಇಟಿಮಲಾಜಿಕಲ್ ಆಗಿಯೇ ಯೋಚನೆ ಮಾಡಬೇಕು. ಯಾಕೆ ಅಂದರೆ ರೂಢಿ ಅನ್ನೋದು ಬಳಸೋದು ಅಜ್ಞರು. ಅವರು ಆಡುವ ಪದಕ್ಕೂ ಅವರು ಹೇಳುವ ವಸ್ತುವಿಗೂ ಸಂಬಂಧವೇ ಇರಲ್ಲ. ಪದಾರ್ಥ ಸಂಬಂಧ ಇಲ್ಲದೆ ಇರೋದು ಅಜ್ಞರ ಲಕ್ಷಣ. ಏನ್ರಿ, ಒಬ್ಬರು ವಿದ್ವಾಂಸರು ಅಂತ ಹೆಂಗೆ ಗುರುತಿಸ್ತೀರಾ? ಒಳ್ಳೆ ಶಾಲ್ ಹಾಕೊಂಡಿದ್ರೆ ವಿದ್ವಾಂಸರು ಅನ್ನೋದೇ ಅಲ್ಲ. ಅವರ ಮಾತು ಪದ ಹಾಗೂ ಅರ್ಥ ಎರಡಕ್ಕೂ ಹತ್ತಿರ ಇರಬೇಕು ಅಥವಾ ಅಕ್ಯುರೇಟ್ ಆಗಿರಬೇಕು. ಒಬ್ಬನನ್ನು ವಿದ್ವಾಂಸರು ಅಂತ ಗುರುತಿಸೋದು ಯಾವಾಗ ಪದಾರ್ಥಗಳನ್ನು ಚೆನ್ನಾಗಿ ಅವನು ಅರಿತಿದ್ದಾನೆ ಅಂತ ನಮಗೆ ಕನ್ವೆ ಆಗಬೇಕು. ಹಾಗಾದ್ರೆ ದಡ್ರಿ ಯಾರು? ಅಜ್ಞರು, ತಿಳಿಯದವರು. ಅವ್ರ ಪದಕ್ಕೂ ಅವರು ಬಳಸುವಂತಹ ಅರ್ಥಕ್ಕೂ ಸಂಬಂಧ ಇಲ್ಲದೆ ಹೋದರೆ ಅವರು ಅಜ್ಞರು, ಸಂಬಂಧ ಇದ್ದರೆ ಅವರು ಪ್ರಾಜ್ಞರು. ಅರ್ಥವನ್ನು ಬಳಸುವಾಗ, ಪದವನ್ನು ಬಳಸುವಾಗ ಈ ಪರ್ಫೆಕ್ಟ್ ಆದ ಐಡಿಯಾ ಇರಬೇಕು. ಪ್ರಾಜ್ಞರು ವೇದವಾದ ಅರ್ಥವನ್ನು ಮಾಡುವಾಗ ಪದ ಅರ್ಥವನ್ನು ನೋಡ್ಕೊಳ್ತಾರೆ, ರೂಢಿಯನ್ನು ನೋಡಲ್ಲ. ಅಜ್ಞರೂಢಿಗಿಂತ ಪ್ರಾಜ್ಞರೂಢಿ ಬಲಿಷ್ಠ. ಆನರ್ಥಕ್ಯ ಪ್ರತಿಹತಾನಾಂ ವಿಪರೀತಂ ಬಲಾಬಲಂ ಅಂತ ಎಲ್ಲರೂ ಒಪ್ಪಿರುವಂತಹ ಮಾತು. ಒಂದು ಪದಕ್ಕೆ ಅರ್ಥವೇ ಇಲ್ಲದೆ ಹೋಗಿ ಆ ರೀತಿ ಬಳಸಿದ್ರೆ ಅವನ ಮಾತನ್ನು ಕೇಳೋ ಅಗತ್ಯ ಇಲ್ಲ. ಬಳಸುವ ಪದಕ್ಕೆ ಒಳ್ಳೆ ಅರ್ಥ ಇದ್ರೆ ಅವನ ಮಾತನ್ನೇ ಕೇಳಬೇಕು. ಪದದ ಎಟಿಮೊಲಾಜಿಕಲ್ ಮೀನಿಂಗ್ ಅನ್ನು ತಿಳ್ಕೊಳ್ಳದೆ ಹೋದರೆ ನಮ್ಮ ಯೋಚನಾ ವಿಧಾನವೇ ತಪ್ಪಿ ಹೋಗುತ್ತೆ. ನೋಡಿ, ಒಂದು ಮಾತು ಹೇಳ್ತೇನೆ ನಿಮಗೆ, ಒಂದು ಪ್ರಸಿದ್ಧವಾದ ಮಾತು, ನಾನು 2-3 ಬಾರಿ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ. ಜಾತಿ ಪದ್ಧತಿ ನಾಶ ಆಗಬೇಕು, ಮೀಸಲಾತಿ ಇರಬೇಕು. ಎಂಥ ಡೆಡ್ ಆಪೋಸಿಟ್ ವರ್ಡ್ಸ್ ಇದು. ಮೀಸಲಾತಿ ಇರಬೇಕು ಅಂದ್ರೆ ಜಾತಿ ಇರ್ಬೇಕು ತಾನೆ, ಜಾತಿ ನಾಶ ಆಗ್ಬೇಕಂತೆ, ಮೀಸಲಾತಿ ಇರ್ಬೇಕಂತೆ. ಏನ್ ಮಾತಾಡ್ತಾ ಇದ್ದಾರೆ ಇವರು? ಅವೈದಿಕರ ವೇದಿಕೆ ಅಂತಾರೆ. ವೇದಿ ಅಂದ್ರೇನೆ ಯಜ್ಞಕುಂಡ ಇರುವ ಜಾಗ. ಯಜ್ಞಕುಂಡ ಇರುವ ಜಾಗ ವೇದಿಕೆ. ಆ ಅವೈದಿಕರ ವೇದಿಕೆ ಅಂದ್ರೆ ಎಷ್ಟು ಆಭಾಸ. ಇನ್ನೂ ಒಂದು ಸಂಗತಿ ಹೇಳ್ತೇನೆ ನಿಮಗೆ. ನಾವು ಸರಿಯಾಗಿ ಮಾತನಾಡದೇ ಇದ್ರೆ, ನಾವು ಮಾತೊಂದು ಅರ್ಥ ನಾವು ಅನ್ಕೊಂಡಿರೋದು ಇನ್ನೇನೋ. ಮನು ಮಾನವ ವಿರೋಧಿ ಅಂತಾರೆ. ಮನು ಮಾನವ ವಿರೋಧಿ ಅಂತಾರೆ. ಮಾನವರು ಅಂದ್ರೇನು? ಮನುವಿನ ವಂಶದವರು, ಅವರು ಮಾನವರು. ಆ ಮಾನವ ವಿರೋಧಿ ಅಂತೆ. ಮನು ಅನ್ನುವ ಹೆಸರೇ ಮನನಶೀಲ, ಚೆನ್ನಾಗಿ ತಿಳಿದವ. ಮನುಷ್ಯ ಅಂದ್ರೇನು? ಮನುವಿನ ಶಾಸನಕ್ಕೆ ಒಳಪಟ್ಟವ. ಮನುವಿನ ಸಂವಿಧಾನವನ್ನು ಅನುಸರಿಸುವವ ಅವನು ಮನುಷ್ಯ. ಇಂಗ್ಲಿಶಿನ ಮ್ಯಾನು ಅದೇ, ಮಾನವನೇ. ಇದೆಲ್ಲ ಯೋಚನೆ ಮಾಡಿದ್ರೆ ಇವರೆಲ್ಲ ಮಾತಾಡೋದು ಎಷ್ಟು ಅಸಂಗತ ಅಂತ ಅನ್ನಿಸ್ಬಿಡುತ್ತೆ. ಅವ್ರಿಗೆ ಪ್ರಜ್ಞೆನೇ ಇಲ್ಲ, ಹಂಗೆ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಒಂದು ಪದದ ನೈಜವಾದ ಅರ್ಥವನ್ನು ತಿಳ್ಕೊಳ್ಬೇಕು.
ಅದಕ್ಕಾಗಿ ಬಹಳ ಕಷ್ಟಪಡಬೇಕು. ಒಂದು ಸಣ್ಣ ಪದದಲ್ಲಿ ಬ್ರಹ್ಮಾಂಡ ಅಡಗಿರುತ್ತೆ. ಆ ಪದವನ್ನು ಭೇದಿಸಿ ಅದರ ಅರ್ಥವನ್ನು, ಧಾತುವನ್ನು ಹುಡುಕಬೇಕು, ಅದರ ಪ್ರತ್ಯಯವನ್ನು ಗಮನಿಸಬೇಕು. ಅವರನ್ನು ಪ್ರಾಜ್ಞರು ಅಂತ ಕರೀತಾರೆ. ಇವುಗಳನ್ನೆಲ್ಲ ಪ್ರಾಜ್ಞರು ಅಂತ ಕರೀಲಿಕ್ಕಾಗತ್ತಾ? ಅವುಗಳಿಗೆ ನಾವೇನು ಮಾತಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ, ಏನೇನೋ ಮಾತಾಡ್ತಾ ಇರ್ತವೆ, ವಿಪರೀತ ಡಿಸ್ಟ್ರಾಕ್ಟ್ ಮಾಡಿಬಿಡ್ತಾರೆ, ವಿಪರೀತ ಡಿಸ್ಟಾರ್ಷನ್. ಇವ್ರನ್ನೆಲ್ಲ ಜ್ಞಾನಿಗಳು ಅಂತ ನಂಬೋದೆ. ಅದರಿಂದಾಗಿ ಅಜ್ಞರೂಢಿಗಿಂತ ಪ್ರಾಜ್ಞರೂಢಿ ಬಲೀಯ. ನೋಡಿ, ಅದಕ್ಕೆ ಮಹದ್ಭಯಂ ವಜ್ರಮುದ್ಯತಂ ಅಂತ ಇದೆ. ಅಲ್ಲಿಗೆ ಏನು ಅರ್ಥ ಮಾಡಬೇಕು? ವಜ್ರ ಅಂದರೆ ಸಿಡಿಲು ಅಂತ ಅರ್ಥ ಮಾಡೋದಲ್ಲ, ಅಲ್ಲಿ ಏನು ಅರ್ಥ ಇದೆ ಅಂತ ನೋಡಬೇಕು. ಇನ್ನು ಟೆಕ್ನಿಕಲ್ ಟರ್ಮ್ ಯಾವುದು ಅನ್ನೋದು ನಮಗೆ ಐಡಿಯಾ ಇರಬೇಕು. ಹಿ ಈಸ್ ಎಕ್ಸ್ಪರ್ಟ್ ಇನ್ ವಿಂಡೋಸ್ ಅಂದರೆ ಕಿಟಕಿನಲ್ಲಿ ನೋಡ್ತಾ ಕೂತಿರ್ತಾನೆ ಅಂತ ಅರ್ಥ ಅಲ್ಲ. ನೋಡಿ, ಬಗ್ಸ್ ಬಿಟ್ಬಿಟ್ಟಿದ್ದಾರೆ, ವೈರಸ್ ಅಟ್ಯಾಕ್ ಆಗೋಗಿದೆ ಕಂಪ್ಯೂಟರ್ಗೆ, ಕ್ರಿಮಿನಾಶಕ ತಗೊಂಬಂದ್ಬಿಡೋದಲ್ಲ. ಅದರ ಟೆಕ್ನಿಕಲ್ ಟರ್ಮಿನ ಅರ್ಥ ಬೇರೆ ಅಲ್ವೇ? ಏನ್ರಿ ಆ್ಯಪಲ್ ಏನು ರೇಟ್ ಆಗಿ ಹೋಗಿದೆ, 50,000 ಹೇಳ್ತಾರೆ. ಎಷ್ಟು? 50,000 ಇದೆಯಾ? 50,000 ಆಗೋಗಿದೆ. ಅಯ್ಯೋ ತಿನ್ನೋ ಆ್ಯಪಲ್ಗ ಅಂತ ಯಾರಾದರೂ ಕೇಳ್ತಾರ? ಯಾವುದನ್ನು ಯಾವ ಮರ್ಯಾದೆಯಲ್ಲಿ ಬಳಸಿದ್ದಾರೆ ಅದೇ ಮರ್ಯಾದೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಬೇರೆ ಅಲ್ಲ. ಹಾಗೆ ವೇದದ ಅರ್ಥ ಮಾಡ್ಲಿಕ್ಕೆ ಒಂದು ಮರ್ಯಾದೆ ಇದೆ, ಅದು ಗೊತ್ತಿಲ್ಲ ವಿದೇಶಿಯರಿಗೆ. ನಾವ್ಯಾಕೆ ಅದನ್ನು ಓದಬೇಕು? ಅಥವಾ ನಾವ್ಯಾಕೆ ಅದ್ರ ಮೇಲೆ ಹಾರಾಡಬೇಕು? ಅದಕ್ಕೆ ಚಂದ್ರಿಕಾದ ಒಂದು ಮಾತನ್ನು ಕೋಟ್ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಶ್ರುತ್ಯರ್ಥ ನಿರ್ಣಯಾರ್ಥತ್ವಾತ್ ಸ್ಮೃತೇಸ್ತತ್ರ ನಿರೂಪಿತಃ ಅರ್ಥೋ ಗ್ರಾಹ್ಯೋ ವೇದವಾಕ್ಯೆ ತದಭಾವೇತು ಲೌಕಿಕಃ. ವೇದಕ್ಕೆ ಅದರ ವ್ಯಾಖ್ಯಾನ ಏನೇನಿದೆ ಅದನ್ನೆಲ್ಲವನ್ನು ನೋಡಿ, ವಿಶೇಷತಃ ಅತ್ಯಂತ ಹಳಬರ ವ್ಯಾಖ್ಯಾನ ಇದ್ದರೆ ಮಹಾಭಾರತಾದಿ ಸ್ಮೃತಿಗಳಲ್ಲಿ ಇರುವ ಅರ್ಥವನ್ನು ಮಾಡಿ, ಅದು ಇಲ್ಲ ಅಂತಂದರೆ ಲೌಕಿಕ ಅರ್ಥವನ್ನು ಮಾಡಿ ಅಂತ ವ್ಯಾಸತೀರ್ಥರು ಚಂದ್ರಿಕಾದಲ್ಲಿ ಹೇಳಿದ್ದಾರೆ. ಅದರಂತೆ ನಡೆಯಬೇಕು ಅಂತ ಇದೆ. ನನಗೆ ಇದನ್ನ ಮತ್ತೆ ಇನ್ನೂ ಮುಂದುವರಿಸಬೇಕು. ನಾಳೆಯೂ ಕೂಡ ಮಾಡಿದರೆ ಒಂದು ಮಂತ್ರಾರ್ಥ ಮಂಜರಿಯ ವೇದಿಕೆ ಪೂರ್ಣವಾಗುತ್ತೆ ಅಂತ. ಮಹಾಭಾರತ ಮತ್ತೆ ಹೇಗೂ ಸೋಮವಾರದಿಂದ ಮಾಡೋದಿದ್ದೇ ಇದೆ. ನಾಳೆ ಒಂದು ದಿವಸ ಮಂತ್ರಾರ್ಥ ಮಂಜರಿ ಮಾಡಿ, ಮಂತ್ರಾರ್ಥ ಮಂಜರಿಯ ವೇದಿಕೆಯನ್ನು ಒಂದು ಸರ್ತಿ ಪೂರ್ಣ ಮಾಡಿದರೆ ಈ ಸರ್ತಿಯ 3 ದಿವಸದ ಆರಾಧನೆ ಪೂರ್ಣ ಆಗುತ್ತೆ. ಅದನ್ನು ನಾಳೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.